कक्षा में फिर से नए पाठ 11 पाठ है ये वृक्ष प्रेमी तिम्मक्का। इसको पाठ को प्रस्तुत किया है, उन्हीं के बारे में आपके इधर हम बताने जा रहे हैं। उससे पहले इसमें आने वाले आपको कठिन शब्दार्थ को समझाएंगे। देखिए बच्चों, शब्दार्थ मिसाल उदाहरण एग्जाम्पल कौर निवाला बೈಟ್ ತುತ್ತು ಅಂತ ಹೇಳಬಹುದು। मेहनत परिश्रम परिश्रम इंतजाम प्रबंध व्यवस्था व्यवस्थे तरसना तड़पना ಬೇಚೈನ್ ಹೋನಾ ನಮಗೆ ಏನು ಸಿಕ್ಕಿಲ್ಲ ಅಂದರೆ ನಾವು ಯಾವ ತರಹ ಅದು ಬೇಕಿ ಅಂತ ನಾವು ಹಠ ಮಾಡ್ತೀವಲ್ಲ ಅದಕ್ಕೆ ಹೇಳಬಹುದು। ರಾಹಗಿರ್ ಪಥಿಕ್ ಯಾತ್ರಿ ಅಂದರೆ ನಾವು ಯಾತ್ರಿಯವರು ಅಂತ ಹೇಳಬಹುದು। ಮುಸೀಬತ್ ವಿಪತ್ತಿ ಸಾಕಷ್ಟು ಜನ ಮೇಲೆ ಸಾಕಷ್ಟು ಯಾವಾಗಲೂ ವಿಪತ್ತಿ ಬರುತ್ತದೆ, ಅದಕ್ಕೆ ನಾವು ಏನಂತ ಹೇಳ್ತೀವಿ ಮುಸೀಬತ್ ವಿಪತ್ತಿ ಅಂತ ಕನ್ನಡಲ್ಲಿನೂ ವಿಪತ್ತಿ। ತಬಿಯತ್ ಸ್ವಸ್ಥ ನನಗೆ ನಮ್ಮ ಆರೋಗ್ಯ। ತಕ್ಲೀಫ್ ಕಷ್ಟ ಕಷ್ಟ। बदौलत द्वारा कृपा से और कड़ेइंदा। ओके बच्चों, हमने यहाँ तक इसमें आने वाले कठिन शब्दार्थ को देखा है। इस पाठ के मुहावरों का अर्थ पसीना बहाना ಪರಿಶ್ರಮ करना ನಾವು ಸಾಕಷ್ಟು ಕಷ್ಟದಿಂದ ಕೆಲಸವನ್ನು ಮಾಡುತ್ತೀವಿ। ಹಿಮ್ಮತ್ ನ ಹಾರನ ಧೀರಜ್ ರಖನಾ ಯಾವಾಗಲೂ ಮನುಷ್ಯರು ನಾವು ಲೈಫಲ್ಲಿ ಬಹಳ ಕೆಲಸವನ್ನು ಏನಾರು ಮಾಡ್ತೀವಿ ಅಂದರೆ ನಮ್ಮಲ್ಲಿ ಕರೇಜ್ ಅನ್ನೋದು ನಾವು ಇಟ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ। ಬೀಡಾ ಉಠಾನ ಜಿಮ್ಮೇದಾರಿ ಲೇನಾ ಯಾವುದೋ ಒಂದು ಕೆಲಸಕ್ಕೆ ಜವಾಬ್ದಾರಿ ತಗೊಳ್ಳಕ್ಕೆ ಹೇಳುತ್ತೀವಿ। इस पाठ में यानी कि वृक्ष प्रेमी ತಿಮ್ಮಕ್ಕ ಅವಳು ಯಾವಾಗಲೂ ಗಿಡ ಮರಕ್ಕೆ ಪ್ರೀತಿಯಿಂದ ಸಾಕಿ ಬೆಳೆಸಿದ್ದಾಳೆ। ತಿಮ್ಮಕ್ಕ ಹೆಸರನ್ನು ನೀವೆಲ್ಲರೂ ಕೇಳಿದ್ದೀರಿ, ಅವ್ರ ಬಗ್ಗೆ ಈ ಪಾಠ ಇದೆ। ಇವಾಗ ಈ ಪಾಠ ಬಗ್ಗೆ ನಾವು ತಿಳ್ಕೊಳ್ಳೋಣ। इस पाठ में सालों मರದ ತಿಮ್ಮಕ್ಕ के अमूल्य पर्यावरण प्रेम का परिचय दिया गया है, जिससे बच्चे पर्यावरण की रक्षा करने में अपना निष्ठापूर्ण सहयोग दे सकते हैं। ನೋಡ್ರಿ, ಸಾಲು ಮರದ ತಿಮ್ಮಕ್ಕ ಪರ್ಯಾವರಣವನ್ನು ಯಾವ ಥರ ಬೆಳೆಸ್ಕೊಂಡು ಹೋಗಿದ್ದು ಎಲ್ಲವನ್ನು ಈ ಪಾಠ ಮುಖಾಂತರ ನಮಗೆ ತಿಳಿಸಿದ್ದಾರೆ। ಇದನ್ನು ನೋಡಿ ನಮ್ಮ ಈ ಏಜಲ್ಲಿ ನಾವು ಮಾಡಬಹುದು ಅನ್ನೋದು ನಮಗೆ ಇಲ್ಲಿ ತಿಳಿದು ಬಂದಿದೆ। ಸಾಲು ಮರದ ತಿಮ್ಮಕ್ಕ का नाम आज कर्नाटक के कोने कोने में ವ್ಯಾಪ್ತ ಹೈ। ನೋಡ್ರಿ ಏನಂತ ಹೇಳ್ತಾ ಇದೆ, ಈ ಸಾಲು ಮರದ ತಿಮ್ಮಕ್ಕ ಹೆಸರು ಕರ್ನಾಟಕದ ಎಲ್ಲ ಭಾಗದಲ್ಲಿ ಏನಾಗಿದೆ ಫೇಮಸ್ ಆಗಿದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ। कर्नाटक के सरकार ने उन्हें इतने सारे पुरस्कार से सम्मानित किया है कि समाज सेवा के क्षेत्र में यह महिला एक ಮಿಸಾಲ್ ಬನ್ ಗೈ ಹೈ। ಸಮಾಜ ಕ್ಷೇತ್ರದಲ್ಲಿ ಈ ಮಹಿಳೆ ಎಲ್ಲರಿಗೆ ಒಂದು ಎಕ್ಸಾಂಪಲ್ ಆಗಿ ಹುಟ್ಟಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ। ನಮ್ಮ ಕರ್ನಾಟಕ ಸರ್ಕಾರ ಅವರು ಇವರಿಗೆ ಸಾಕಷ್ಟು ಪುರಸ್ಕಾರದಿಂದ ಸನ್ಮಾನ ಮಾಡಿದ್ದಾರೆ। इस आदर्श महिला के जीवन के बारे में हम कितना जानते हैं। ನೋಡ್ರಿ, ಈ ಆದರ್ಶ ಮಹಿಳೆಯ ಬಗ್ಗೆ ನಾವು ಎಷ್ಟು ತಿಳ್ಕೊಂಡಿದ್ದೀವಿ ಅಂತ ಇವರು ನಮಗೆ ತಿಳಿಸ್ತಾ ಇದ್ದಾರೆ। आइए ग्रामीण प्रदेश के गरीब परिवार में जन्म लेने वाली एक अनपढ़ महिला के उद्धत्व व्यक्तित्व एवं कार्य का परिचय पावे। ನೋಡ್ರಿ, ಎಲ್ಲರೂ ಬರ್ರಿ ನಾವು ಇವರು ತಿಮ್ಮಕ್ಕ ಅವರು ಯಾವ ಥರ ಇದ್ರು, ಯಾವ ಪರಿವಾರಲ್ಲಿ ಜನಿಸಿದ್ದಾರೆ ಎಲ್ಲವನ್ನು ನಾವು ತಿಳ್ಕೊಳ್ಳೋಣ। ಒಂದು ಗ್ರಾಮೀಣ ಪರಿವಾರಲ್ಲಿ ಇವರು ಜನಿಸಿದ್ದಾರೆ ಅಂತ ಇಲ್ಲಿ ನಮಗೆ ತಿಳಿದು ಬಂದಿದೆ। ತಿಮ್ಮಕ್ಕ का जन्म तुमकूरू जिला गुब्बी तालुका में एक छोटे से गांव ಕಕ್ಕನಹಳ್ಳಿ ಮೇ ಹುವಾ। ಇವರು ಎಲ್ಲಿ ಜನಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ತಿಮ್ಮಕ್ಕ ಅವರು ತುಮಕೂರು ಜಿಲ್ಲೆಯಲ್ಲಿ ಇರುವ ಗುಬ್ಬಿ ತಾಲೂಕದ ಒಂದು ಸಣ್ಣದ ಒಂದು ಗ್ರಾಮ ಹೆಸರು ಕಕ್ಕನಹಳ್ಳಿ ಅಂತ ಇಲ್ಲಿ ತಿಳಿದು ಬಂದಿದೆ। ಉನ್ಕೆ ಪಿತಾ ಚಿಕ್ಕರಂಗಯ್ಯ, ಅವರ ತಂದೆಯ ಹೆಸರು ಚಿಕ್ಕರಂಗಯ್ಯ ಮತ್ತು और उनकी माता विजयम्मा थे, ಅಂದರೆ ಅವರ ತಾಯಿಯ ಹೆಸರು ವಿಜಯಮ್ಮ ಅವರಿದ್ದರು।
ತಿಮ್ಮಕ್ಕ ಇನ್ಕಿ 6 ಸಂತಾನೋ में से एक थी. ಇವ್ರಿಗೆ ತಂದೆ ತಾಯಿಯವರಿಗೆ 6 ಮಕ್ಕಳಿದ್ರು. ಅವ್ರ 6 ಮಕ್ಕಳಲ್ಲಿ ತಿಮ್ಮಕ್ಕ ಒಬ್ಬರಾಗಿದ್ರು. तिम्मक्का के माँ बाप मेहनत मजदूरी करते हुए अपना पेट पालते थे. ತಿಮ್ಮಕ್ಕ ಅವರು ತಂದೆ ತಾಯಿ ಪರಿಶ್ರಮದಿಂದ ಕೆಲಸ ಮಾಡಿ ತನ್ನ ಹೊಟ್ಟೆಪಾಳಕ್ಕೆ ಜೀವನ ನಡೆಸ್ಕೊಂಡು ಹೋಗ್ತಿದ್ರು ಅಂತ ಇಲ್ಲಿ ತಿಳಿದು ಬಂದಿದೆ. ತಿಮ್ಮಕ್ಕ के पति का नाम बिकला चिक्कಯ್ಯ था. वे ಅನ್ಪಡ್ಥೆ, ಅವನು ಓದಿದ್ದಿಲ್ಲ ಅಂತ ಹೇಳ್ತಾ ಇದ್ದಾರೆ. ರೋಜ್ दूसरों के खेत में पसीना बहाकर काम किया करते थे. ಅವರು ಬೇರೆಯವರು ಹೊಲಗದ್ದೆಯಲ್ಲಿ ಕೆಲಸ ಮಾಡಿ ತನ್ನ ಪರಿಶ್ರಮದಿಂದ ಮನೆಗೆ ನಡೆಸ್ಕೊಂಡು ಹೋಗ್ತಿದ್ರು ಅವ್ರ ಹಸ್ಬೆಂಡ್. इस दंपति को एक एक कौर के लिए ಕಡಿ ಮೆಹನತ್ ಕರ್ನಿ ಪಡ್ತಿ ಥಿ. ಒಂದೊಂದು ತುತ್ತಿಗೆ ಅವರು ಸಾಕಷ್ಟು ಪರಿಶ್ರಮ ಮಾಡ್ತಿದ್ರು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಕಮಾಯಿ ಭಿ ಬಹುತ್ ಕಮ್ ಥಿ, ಅಂದರೆ ಅವರು ಪರಿಶ್ರಮದಿಂದ ಕೆಲಸ ಮಾಡಿದ್ರೂ ಅವ್ರಿಗೆ ಬಹಳ ಕಡಿಮೆ ದುಡ್ಡನ್ನು ಬರುತ್ತಿತ್ತು. ಯದಿ ಏಕ್ ದಿನ ಮಜ್ದೂರಿ ನಹಿ ಕರ್ತೆ ತೋ ಉನ್ಹೇ ಭೂಕೆ ರಹನಾ ಪಡ್ತಾ. ನೋಡ್ರಿ, ಅವ್ರು ಒಂದು ದಿನ ಕೆಲಸ ಮಾಡಿಲ್ಲ ಅಂದರೆ ಅವರಿಗೆ ಉಪವಾಸ ಇರಬೇಕಾಗ್ತಿತ್ತು. ತಿಮ್ಮಕ್ಕ ನಿಸ್ಸಂತಾನ್ ಥಿ, ತಿಮ್ಮಕ್ಕ ಅವ್ರಿಗೆ ಮಕ್ಕಳು ಇದ್ದಿಲ್ಲ. ಪತಿ ಪತ್ನಿ ಬಚ್ಚೋं के लिए तरस जाते थे. अंत में उन्होंने एक बच्चे को गोद लिया. ಅವರು ಸಾಕಷ್ಟು ಪ್ರಯತ್ನ ಪಟ್ಟರು, ಅವ್ರಿಗೆ ಮಕ್ಕಳಾಗಿಲ್ಲ. ಲಾಸ್ಟ್ಗೆ ಒಂದು ಮಗುವನ್ನು ಅವರು ದತ್ತಕ್ ತಗೊಂಡ್ರು ಅಂತ ತಿಳಿದು ಬಂದಿದೆ. ದತ್ತಕ್ ಪುತ್ರಕ್ಕೆ सगे माँ बाप को लोगों की कटु निंदा ಸುನ್ನಿ ಪಡಿ. ಅಲ್ಲಿ ಅವರು ದತ್ತಕ್ಕೆ ತಗೊಂಡಿದ್ದು ಪೇರೆಂಟ್ಸ್ ಅಲ್ಲೇ ಇದ್ರು. ಸಾಕಷ್ಟು ಜನ ಅವ್ರಿಗೆ ಏನೇನೋ ಹೇಳ್ತಿದ್ರು ಅಂತ ಹೇಳಿದ ತಕ್ಷಣ ಅವ್ರ ಮಗುವನ್ನು ಅವರು ವಾಪಸ್ ಕರ್ಕೊಂಡ್ಬಿಟ್ರು. उन्होंने अपने बेटे को वापस ले लिया. अपना दत्तक पुत्र खोकर ತಿಮ್ಮಕ್ಕ बहुत दुखी हुई. ದತ್ತಕ್ ಪುತ್ರನ್ನು ಅವರು ಕಳ್ಕೊಂಡು ಬಹಳ ದುಃಖದಿಂದ ಜೀವನದಲ್ಲಿ ಇರ್ತಿದ್ರು ತಿಮ್ಮಕ್ಕ ಅವರು ಅಂತ ಇಲ್ಲಿ ತಿಳಿದು ಬಂದಿದೆ. ಲೇಕಿನ್ सन 2005 में उन्होंने बल्लूरू के उमेश BN को पुत्र के रूप में अपनाया, जो अब उनकी देखभाल कर रहे हैं. ನೋಡ್ರಿ, ಅವ್ರು ಏನು ಮಾಡಿದ್ರು, 2005ರಲ್ಲಿ ಒಂದು ಬಲ್ಲೂರ ಉಮೇಶ್ BN ಅವರ ಮಗುವನ್ನು ಅವರು ತಗೊಂಡು ಅವ್ರೇನು ಮಾಡಿದ್ರು, ತನ್ನ ಮಗ ಇದ್ದಂಗೆ ಅಂತ ಅವನಿಗೆ ನೋಡ್ಕೊಂಡು ಹೋದ್ರು ಅಂತ ಅವರು ತಿಳಿಸ್ತಾ ಇದ್ದಾರೆ. ತಿಮ್ಮಕ್ಕ ಅವರು ಚಿಕ್ಕಯ್ಯ दोनों ने निश्चय किया कि अपने आप को किसी धर्म कार्य में लगा ले. उनके गांव के पास ही श्री रंगस्वामी का मंदिर था, जहां हर साल मेला लगा था. वहां आने वाले जानवरों के लिए ಪೀನೆ ಕೆ ಪಾನಿ ಕಾ ಇಂತಜಾಮ್ ಕಿಯಾ. ನೋಡ್ರಿ, ಒಂದು ಅವ್ರ ಊರಲ್ಲಿ ಒಂದು ಶ್ರೀ ರಂಗಸ್ವಾಮಿ ಎಂಬ ಒಂದು ಟೆಂಪಲ್ ಇತ್ತು. ಆ ಟೆಂಪಲಲ್ಲಿ ಯಾವಾಗಲೂ ಒಂದು ಜಾತ್ರೆ ಇರುತ್ತಿತ್ತು. ಆ ಜಾತ್ರೆಯಲ್ಲಿ ಅವರು ಅಲ್ಲಿ ಇರುವ ಜಾನುವಾರು ಯಾನಿಗೆ ಅಲ್ಲಿ ಇರುವ ಸಾಕಷ್ಟು ಪಶು ಪಕ್ಷಿ ಇರಲಿ ಅವೆಲ್ಲರಿಗೆ ಒಂದು ವ್ಯವಸ್ಥೆ ಮಾಡಿ ಅವ್ರು ಏನು ಮಾಡ್ತಿದ್ರು, ನೀರನ್ನು ಕುಡಿಸ್ತಿದ್ರು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂಥದ್ದು ಒಂದು ಕಾರ್ಯ ಇವರ ಹಸ್ಬೆಂಡ್ ವೈಫು ಮಾಡ್ಕೊಂಡು ಹೋಗ್ತಿದ್ರು. आगे के कक्षा में हम आगे का भाग देखेंगे. यहाँ तक के लिए धन्यवाद.